ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಹೇಗಿತ್ತು ನೋಡಿ. ಕೆಲವೊಬ್ರು ಮುಖವಾಡ ಅಂತಾರಲ್ಲ, ಅದನ್ನ ಹಾಕೊಂಡು ಬದುಕ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿಂದ. ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ಮತ್ತೆ ಧನುಷ್ ಅವರು ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿ ಈಗ ಆಯ್ಕೆಯಾಗಿದ್ದಾರೆ. ಅಂತೆಕಂತೆಗಳು ಸುಮಾರು ಇರುತ್ತೆ, ಎಪಿಸೋಡ್ ಮುಗಿದ್ಮೇಲೆ ಗೊತ್ತಾಗುತ್ತೆ ಅಂತ ಅಂತಾರಲ್ಲ. ಇವಾಗ ಎಪಿಸೋಡ್ ಮುಗ್ದಿದೆ. ಅಶ್ವಿನಿ ಅವರು ಮತ್ತಿಲ್ಲಿ ಧ್ರುವಂತ್ ಅವರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ರಘು ಅವರು ಮತ್ತೆ ರಕ್ಷಿತ್ ಅವ್ರಿಗೂ ಮೇನ್ ಆಗಿ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಅಂತಂದ್ರೆ, ನೀರಲ್ಲಿ ಇಳಿಬೇಕಿತ್ತಲ್ವಾ, ಅಲ್ಲಿ ಸ್ವಲ್ಪ ಅವರು ಹೈಟ್ ಕಮ್ಮಿ ಇರೋ ಕಾರಣ ಸ್ವಲ್ಪ ಬೇಗ ಇಲ್ಲಿ ಪೈಪ್ನ ತಗೊಂಬಂದು ಕೊಡೋಕ್ಕಾಗಲಿಲ್ಲ. ತುಂಬಾ ಬೇಗ ಮುಗಿಸಿದ್ರು ಇಲ್ಲಿ. ನಿಜವಾಗ್ಲೂ ಕೂಡ ಅದೇ ಹೇಳಲ್ವಾ, ಗೇಮ್ ಅಂತ ಬಂತು ಅಂತಂದ್ರೆ ಇಲ್ಲಿ ಧನುಷ್ ಅವರಂತೂ ಎಕ್ಸಲೆಂಟ್ ಆಗಿ ಇಲ್ಲಿ ಕಾಣಿಸ್ಕೊಂತಾರೆ. ಅದಕ್ಕೆ ನೋಡಿ, ಫಸ್ಟ್ ಫೈನಲಿಸ್ಟ್ ಕೂಡ ಇಲ್ಲಿ ಆಗಿದ್ದು. ಮತ್ತೆ ಈ ವಾರದ ಕಟ್ಟ ಕಡೆಯ ಉತ್ತಮ ಮತ್ತೆ ಕಳಪೆ, ಇಲ್ಲಿ ಉತ್ತಮ ಒಂದು ಅಶ್ವಿನಿ ಅವ್ರಿಗೆ ಸಿಕ್ತು, ಮತ್ತೆ ಇಲ್ಲಿ ಕಳಪೆ ಬಂದು ಧ್ರುವಂತ್ ಅವ್ರಿಗೆ ಸಿಕ್ತು. ಇನ್ನು ಧನುಷ್ ಅವರು ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿ ಇಲ್ಲಿ ಆಯ್ಕೆ ಆದ್ರು. ನೋಡಿ, ಮೊನ್ನೆ ಇಲ್ಲಿ ಕ್ಯಾಪ್ಟನ್ ಆಗಿದ್ರು ಕೂಡ ಫೈನಲಿಸ್ಟ್ ಆಗಿರ್ಲಿಲ್ಲ. ಆದ್ರೆ ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಹನುಮಂತ್ ಅವ್ರಿಗೆ ಒಂದು ವಿಶೇಷ ಅಧಿಕಾರ ಸಿಕ್ಕಿತ್ತು. ಅವಾಗ ಅವರು ಮೋಕ್ಷಿತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಇವಾಗ ಇಲ್ಲಿ ಧನುಷ್ ಅವ್ರಿಗೆ ಯಾಕೆ ಕೊಡ್ಲಿಲ್ವೋ ನಿಜವಾಗ್ಲೂ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ಎಲಿಮಿನೇಷನ್ ಪ್ರಕ್ರಿಯೆ ಇದೆಯಲ್ವಾ, ಮೋಸ್ಟ್ಲಿ ಅವರೇ ಇಲ್ಲಿ ಎಲಿಮಿನೇಟ್ ಆಗೋ ಚಾನ್ಸಸ್ ಇತ್ತು ಅಂತ ಕಾಣಿಸುತ್ತೆ. ಹೇಗಿದ್ರು ಗೊತ್ತು, ರಾಶಿಕ್ ಅವ್ರು ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಒಂದ್ ವೇಳೆ ಇಲ್ಲಿ ಧನುಷ್ ಅವ್ರಿಗೆ ಏನಾದ್ರು ಆ ತರ ಒಂದು ಆಪರ್ಚುನಿಟಿ ಕೊಟ್ಟಿದ್ರೆ, ನಿಮ್ ಜೊತೆಯಲ್ಲಿ ಯಾರಾದ್ರೂ ಇನ್ನೊಬ್ಬನ ಫೈನಲಿಸ್ಟ್ ಆಗಿ ಕರ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಹೇಳಿದ್ರೆ, ಇಲ್ಲಿ ಅವರು ರಾಶಿಕ್ ಅವ್ರನ್ನೇ ಆಯ್ಕೆ ಮಾಡ್ಕೊಂತಿದ್ರು. ಏನಕ್ಕೆ ಅಂತಂದ್ರೆ ಅವ್ರು ಸಪೋರ್ಟಿಂಗ್ ಆಗಿ ಇಲ್ಲಿ ಆಟ ಆಡಿದ್ರಲ್ವಾ, ಅದಕ್ಕೋಸ್ಕರ. ಇದು ಒಂದೇ ಅಂತಲ್ಲ, ಈ ಹಿಂದೆ ಬಾಲ್ ಹಾಕೋ ಟಾಸ್ಕ್ ಅಲ್ಲೂ ಕೂಡ ಅಷ್ಟೇ, ಅವರು ಕ್ಯಾಪ್ಟನ್ ಆಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಕ್ಯಾಪ್ಟನ್ ವಿಚಾರ ಬಂದಾಗ ಕೂಡ ಅಶ್ವಿನಿ ಅವ್ರು ಬೇಕು ಅಂತ ಹೇಳಿಲ್ಲ, ಧನುಷ್ ಅವರು ಇಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಗೇಮ್ ಅಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಮೇ ಬಿ ಕೊಡ್ಲಿಲ್ಲ ಅಂತ ಕಾಣಿಸುತ್ತೆ. ಲಾಸ್ಟ್ ಸೀಸನ್ ಅಲ್ಲೂ ಕೊಟ್ಟಿದ್ದಾರೆ ಅಂದ್ರೆ ಈ ಸೀಸನ್ ಕೂಡ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರೋದು. ಇಲ್ಲಿ ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ಕೊಂತಿದ್ರು ಅಂತ ಅಂದ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ನನಗಂತೂ ಇಲ್ಲಿ ಇತ್ತು. ಯಾಕಂದ್ರೆ ಯಾವಾಗ್ಲೂ ಕೂಡ ಜಾಸ್ತಿ ಕಾವ್ಯವ್ರ ಹತ್ರ ಕುತ್ಕೊಂಡು ಮಾತಾಡ್ತಿದ್ರು. ಬಟ್ ಈ ತರ ಆಯ್ಕೆ ಅಂತ ಬಂದಾಗ ಅವರು ರಾಶಿಕ್ ಅವ್ರನ್ನ ಆಯ್ಕೆ ಮಾಡ್ಕೊಂತಿದ್ರ, ಇಲ್ಲ ಅಂತಂದ್ರೆ ಕಾವ್ಯ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ತಾ ಇದ್ರ, ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಬಿಗ್ ಬಾಸ್ ಆ ಥರ ಒಂದು ಆಪರ್ಚುನಿಟಿ ಕೊಡ್ಲಿಲ್ಲ ಇಲ್ಲಿ ಧನುಷ್ ಅವ್ರಿಗೆ. ನೋಡಿ, ಇದೆಲ್ಲ ಆಗಿದ ತಕ್ಷಣ ಗೇಮ್ ಎಲ್ಲ ಮುಗಿತು. ಫೈನಲಿಸ್ಟ್ ಇಲ್ಲಿ ಧನುಷ್ ಅವರು ಅಂತ ಗೊತ್ತಾದ ಮೇಲೆ ಸುಮಾರು 3-3:30 ಆಗಿದ್ರು ಕೂಡ ಇಲ್ಲಿ ಗಿಲ್ಲಿ ಅವರು, ರಘು ಅವರು, ರಕ್ಷಿತ್ ಅವರು ಇದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಅಂದ್ರೆ ಇವಾಗ ಫಿನಾಲೆಗೆ ನೀನು ಹೋಗ್ತೀಯಾ ಅಂತಂದ್ಬಿಟ್ಟು ರಘು ಅವರು ಗಿಲ್ಲಿ ಅವ್ರನ್ನ ಕೇಳ್ತಾರೆ, ನಿನಗೇನಾದ್ರು ಭರವಸೆ ಇದೆಯಾ ನೀನು ಹೋಗ್ತೀಯಾ ಅಂತಂದ್ಬಿಟ್ಟು. ಅಂದ್ರೆ ಇಲ್ಲ, ನನಗಂತೂ ಕಾನ್ಫಿಡೆಂಟ್ ಇದೆ ಅಂತ ಗಿಲ್ಲಿ ಅವ್ರು ಹೇಳಿದ್ರು. ಆದ್ರೆ ರಕ್ಷಿತ್ ಅವರು ಯಾಕೋ ಡೌಟು ಅಂತ ಅಂದ್ರು. ರಘು ಅವರು ಸ್ವಲ್ಪ ಭಯ ಅಂತ ಕೂಡ ಇಲ್ಲಿ ಹೇಳಿದ್ರು. ಏನಕ್ಕೆ ಅಂದ್ರೆ, ಒಂದು ಆಪರ್ಚುನಿಟಿ ಇತ್ತು, ಗೆದ್ದಿದ್ರೆ ಫೈನಲ್ಗೆ ಹೋಗೋದಿತ್ತಲ್ವಾ ಅಂತಂದ್ಬಿಟ್ಟು. ಮೊಟ್ಟ ಮೊದಲ ಫೈನಲಿಸ್ಟ್ ಕೂಡ ಇಲ್ಲಿ ಆಗ್ಬೋದಿತ್ತು, ಬಟ್ ಮಿಸ್ ಆಯ್ತು ಚಾನ್ಸ್ ಅಂತ ಇಲ್ಲಿ ಹೇಳಿದ್ರು. ಸ್ವಲ್ಪ ರಘು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಅಂತ ಇರುತ್ತಲ್ವಾ, ಆ ಒಂದು ಲೆವೆಲ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಗೊತ್ತಾಗ್ತಿದೆ. ಸ್ವಲ್ಪ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕೂಡ ಸ್ವಲ್ಪ ಇಲ್ಲಿ ಹಿಂದುಳ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ನಾಮಿನೇಷನ್ ಆಗಿದ್ದಾರೆ, ಎಲಿಮಿನೇಟ್ ಆಗ್ತಾರಾ ಏನು ಗೊತ್ತಿಲ್ಲ. ಅದರಲ್ಲೂ ಕೂಡ ಸಿಂಗಲ್ ಎಲಿಮಿನೇಷನ್, ಡಬಲ್ ಎಲಿಮಿನೇಷನ್, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿದೆ, ರಾಶಿಕ್ ಅವ್ರು ಎಲಿಮಿನೇಟ್ ಆಗ್ಬೋದು, ಇಲ್ಲ ರಘು ಅವ್ರು ಎಲಿಮಿನೇಟ್ ಆಗ್ಬೋದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿರೋದು ಇವರಿಬ್ರೆ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ರಘು ಅವ್ರು ಸ್ವಲ್ಪ ಡಲ್ ಆಗಿದ್ದಾರೆ. ಒಂದೆರಡು ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು, ಆದರೆ ತುಂಬಾ ಅದ್ಭುತವಾಗಿ ಆಡಿದಾರಪ್ಪ ಅಂತಂದ್ರೆ ಅಶ್ವಿನ್ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಇಲ್ಲಿ ಗೇಮ್ ಅಂತ ಬಂದಾಗ ಸಖತ್ತಾಗಿ ಆಡಿದ್ರು. ನಿಜವೂ ಕೂಡ ಅವ್ರು ಏನೇ ಏಕವಚನ ಇರ್ಬೋದು, ಕೆಲವೊಬ್ರು ಡ್ರಾಮಾ ಅಂತ ಹೇಳ್ಬೋದು, ಈ ಎಲ್ಲಾ ವಿಚಾರಗಳು ಕೂಡ ಒಂದ್ ಕಡೆ ಇಟ್ರೆ ಗೇಮ್ ಅಂತ ಬಂದಾಗ 100% ಅಂತೂ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಈ ವಾರದ ಉತ್ತಮ ಕೂಡ ಇಲ್ಲಿ ಅವ್ರಿಗೆ ಸಿಕ್ಕಿದ್ದು. ಇವನ್ ನೋಡಿ, ಯಾರ್ಯಾರ ಕೈಲಿ ಅವರು ಉತ್ತಮ ಅಂತ ತಗೊಂಡ್ರು ಅಂತಂದ್ರೆ ಎಲ್ಲರೂ ಕೂಡ ಮನೆಯವ್ರ ಕೈಲಿ ಉತ್ತಮ ಅಂತ ತಗೊಂಡ್ರು. ಕೆಲವೊಬ್ಬರಿಗೆ ಅದು ನಾಟಕ ಅಂತ ಅನಿಸ್ಬೋದು. ಇಲ್ಲ, ಅಶ್ವಿನಿ ಅವರು ಉತ್ತಮ ಅಂತ ಸಿಗ್ಬೇಕಿತ್ತು, ಮತ್ತೆ ಕಿಚ್ಚನ ಚಪ್ಪಳೆಗೋಸ್ಕರ ಈ ತರ ನಾಟಕ ಆಡ್ತಾ ಇದ್ರು ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ಇನ್ನು ಕೆಲವೊಬ್ಬರಿಗೆ ಇಲ್ಲಪ್ಪ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಆದ್ರೆ ನಾವು ಯಾವ ರೀತಿ ತಗೊಂತೀವಿ, ಅವ್ರನ್ನ ನಾವೇ ನೆಗೆಟಿವ್ ಆಗಿ ನೋಡ್ತಾ ಇದೀವಿ ಅಂತಂದ್ರೆ ನಮಗದು ನೆಗೆಟಿವ್ ಆಗಿ ಕಾಣಿಸುತ್ತೆ. ಅವ್ರನ್ನ ಪಾಸಿಟಿವ್ ಆಗಿ ನೋಡಿದ್ರೆ ಅದು ನಮಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ ಅಷ್ಟೇ. ಒಟ್ಟಲ್ಲಿ ಗೇಮ್ ಅಂತ ಬಂದಾಗ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಆಡಿದ್ರು. ಇದೆಲ್ಲ ಆಗಿದ ತಕ್ಷಣ ನೋಡಿ, ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಕೆಲವೊಬ್ಬರು ಸ್ಪರ್ಧಿಗಳು ಅದೊಂದು ರಿಯಾಲಿಟಿ ಶೋ ಅಂತಂದ್ರೆ ಸ್ವಲ್ಪ ಎಲ್ಲರೂ ಕೂಡ ಬ್ಯಾಡ್ ಆಗಿ ಅಂದ್ರೆ ಕೆಟ್ಟದಾಗಿ ಅನ್ಕೊಂಡಿರ್ತಾರೆ. ಇಲ್ಲಪ್ಪ ನಾಟಕ, ಡ್ರಾಮಾ, ಎಮೋಷನ್ ಅಂತಂದ್ರೆ ಏನು, ಇವ್ರು ಯಾರನ್ನೂ ಕೂಡ ಫ್ಯಾಮಿಲಿಗಳನ್ನ ಬಿಟ್ಟಿರೋದೇ ಇಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಬಟ್ ನಿಜವಾಗ್ಲೂ ಕೂಡ ಫ್ಯಾಮಿಲಿ ಬಗ್ಗೆ ಅಟ್ಯಾಚ್ಮೆಂಟ್ ಇರೋರು ಖಂಡಿತವಾಗ್ಲೂ ತಿಳ್ಕೊಂಡಿರ್ತಾರೆ ಫ್ಯಾಮಿಲಿಸ್ದು ವ್ಯಾಲ್ಯೂಗಳು ಏನು ಅಂತ ಅಂದ್ಬಿಟ್ಟು. ಈಗ ರಘು ಅವ್ರಿಗೆ ಅದು ಅರ್ಥ ಆಗಿದೆ. ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಮತ್ತೆ ರಾಶಿಕ್ ಅವರು ಮತ್ತೆ ರಕ್ಷಿತ್ ಅವರು ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇವನ್ ರಘು ಅವರೇ ಇಲ್ಲಿ ಹೇಳ್ತಾರೆ, ಈ ಒಂದು ರಿಯಾಲಿಟಿ ಶೋ ಬಗ್ಗೆ ನಾನು ಹೊರಗಡೆ ಈ ತರ ಅಂದ್ರೆ ಇವರೆಲ್ಲ ಮಾಡೋದು ನಾಟಕ ಅಪ್ಪ, ಡ್ರಾಮಾ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರಂತೆ ಒಂದು ಇಂಟರ್ವ್ಯೂರಲ್ಲಿ. ಇವಾಗ ಅದನ್ನು ನೆನೆಸ್ಕೊಂತಿದ್ದಾರೆ. ಇಲ್ಲ, ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಕೂಡ ಇಲ್ಲಿ ಅವರೇ ಹೇಳಿದ್ರು. ಅದಕ್ಕೆ ಹೇಳೋದು, ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಿ ಇವಾಗ ಅವರು ಆ ಒಂದು ಆಟ ಏನು ಅಂತ ಅಂದ್ಬಿಟ್ಟು ನೋಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡು ಆದ್ಮೇಲೆ ಅವ್ರ ಬಾಯಲ್ಲಿ ಆ ಥರ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಬಟ್ ಕೆಲವೊಬ್ರು ಹೇಳ್ತಾರೆ, ಅದೊಂದು ಹುಚ್ಚೂರು ಸಂತೆ, ಆ ಸಂತೆ, ಈ ಸಂತೆ ಅಂತ ಅಂದ್ಬಿಟ್ಟು. ಆದ್ರೆ ಯಾವುದೇ ಸಂತೆ ಆಗಿದ್ರು ಕೂಡ ಆ ಸಂತೆಯಲ್ಲಿ ಹೋಗಿ ನೋಡಬೇಕು, ಸಂತೆಯಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನೋಡಿದಾಗೆ ನಮಗೆ ಗೊತ್ತಾಗೋದು.
ಹೋಗೋಕ್ಕೂ ಮುಂಚೆನೇ ಹಂಗಿದೆ ಹಿಂಗಿದೆ ಅಂತಂದ್ರೆ ಹೆಂಗೆ ಗೊತ್ತಾಗುತ್ತೆ? ಒಂದು ಸಂತೆ ಆಗಿರಲಿ, ಒಂದು ರಿಯಾಲಿಟಿ ಶೋ ಆಗಿರಲಿ, ಅಲ್ಲಿ ಹೋಗಬೇಕು, ಜೀವಿಸ್ಬೇಕು, ಅದಾದ್ಮೇಲೆ ನಮಗೆ ಗೊತ್ತಾಗೋದು ಅದ್ರ ಅನುಭವ ಎಷ್ಟಿದೆ ಮತ್ತು ಹೇಗಿದೆ ಅಂತ ಬಿಟ್ಟು. ಅದು ಸತ್ಯನಾ ಸುಳ್ಳ ಮತ್ತು ಸ್ಕ್ರಿಪ್ಟೆಡ್ವಾ ಅಲ್ವಾ ಅಂತ ಬಿಟ್ಟು. ಕೆಲವೊಬ್ರು ಹೌದು ಒಂದು ಗಿಮಿಕಲ್ಲೂ ಕೂಡ ಇಲ್ಲಿ ಮಾತಾಡ್ತಾರೆ, ಬಿಗ್ ಬಾಸ್ ಶೋಗೆ ಬೈದ್ಬಿಟ್ರೆ ನಮ್ಮನ್ನ ಕರ್ಕೊಂಡ್ಬಿಡ್ತಾರೆ ಅಂತ ಬಿಟ್ಟು. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕಾಕ್ರೋಚ್ ಸುಧೀರ್ ಅವರು, ನಾನು ಬಿಗ್ ಬಾಸ್ಗೆ ಹೋಗೋದೇ ಇಲ್ಲಪ್ಪ, ಹುಡುಗಿರನ್ನ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕಾ ಅಂತ ಈ ಥರ ವಿಚಾರಗಳು ಏನಿರುತ್ತೆ ಈ ಥರ ಎಲ್ಲ ಮಾತಾಡಿರ್ತಾರೆ, ಒಂದು ಚಾನ್ಸ್ ಸಿಗಲಿ ಅಂತ ಬಿಟ್ಟು. ಇನ್ನು ಕೆಲವೊಬ್ಬರು ಅದೊಂದು ಶೋಗೆ ಕರೀತಾರ, ಖಂಡಿತವಾಗ್ಲೂ ಕರೆದಂಗೆ ನೋಡ್ಕೊಂಡ್ರೆ ಆಯಿತು ಅಂತ ಕೂಡ ಇಲ್ಲಿ ಮಾತಾಡಿರ್ತಾರೆ. ಆದರೆ ರಘು ಅವ್ರು ನೋಡಿ, ಇಲ್ಲಿ ರಾಶಿಕ್ ಅವ್ರು ಕೂಡ ಅದೇ ಹೇಳಿದ್ರು. ಅವ್ರ ಫ್ರೆಂಡ್ಸ್ಗಳು ಕೇಳಿದಾಗ, ರಾಶಿಕ್ ಅವ್ರ ಸ್ನೇಹಿತರು ಇರ್ತಾರಲ್ಲ ಅವರೆಲ್ಲ ಕೇಳಿದಾಗ ಅವ್ರು ಹೇಳಿದ್ರಂತೆ ಬಿಗ್ ಬಾಸ್ ಶೋ ಅಂದರೆ ಅದೆಲ್ಲ ಸ್ಕ್ರಿಪ್ಟೆಡ್ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ರಂತೆ. ಇವನ್ ಕಾವ್ಯ ಅವ್ರು ಕೂಡ ಇಲ್ಲಿ ಅದೇ ಹೇಳಿದ್ರು, ಒಂದು ರಿಯಾಲಿಟಿ ಶೋ ಅಂತಂದರೆ ಇದು ಅತಿ ದೊಡ್ಡ ರಿಯಾಲಿಟಿ ಶೋ. ಅದೇ ಎಲ್ಲ ಶೋಗಳಲ್ಲೂ ಕೂಡ ಕಂಪೇರ್ ಮಾಡಿದ್ರೆ ಈ ಒಂದು ಶೋನ ಸಿಕ್ಕಾಬಡೆ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಒಂದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಕೆಲವೊಬ್ರು ಇಲ್ಲಿ ಹೊಗಳ್ಕೊಂಡು ನೋಡ್ತಾರೆ, ಸಖತ್ತಾಗಿದೆ ನಿಜವೂ ಕೂಡ ಎಂಟರ್ಟೈನ್ಮೆಂಟ್ ಶೋ ಅಲ್ವಾ, ಎಂಟರ್ಟೈನ್ಮೆಂಟ್ ಪ್ರಕಾರ ಇಲ್ಲಿ ನೋಡಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಟೈಮ್ ಪಾಸ್ ನೋಡೋಕ್ಕೆ ಅದನ್ನ ಯಾಕೆ ಇಲ್ಲಿ ನೋಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಅವರು ಬೈಲಿ ಉಗಿಲಿ ಅಥವಾ ಏನೇ ಮಾಡಿದ್ರು ಕೂಡ ಶೋ ಅಂತೂ ನೋಡ್ತಾರೆ. ಅಂದರೆ ಹೇಗೆ ಆಗ್ತದೆ ಶೋ, ಹೇಗೆ ಮಾಡ್ತಿದ್ದಾರೆ ಶೋ, ಯಾರ್ಯಾರು ಬಂದಿದ್ದಾರೆ ಶೋಗೆ ಅಂತ ಕೂಡ ನೋಡೋಕೆ ಇಲ್ಲಿ ನೋಡ್ತಾರೆ. ಅದೇ ರಘು ಅವ್ರು ನೋಡಿ ಏನು ಹೇಳಿದ್ರು ಅಂತ ಬಿಟ್ಟು, ವ್ಯಾಲ್ಯೂಗಳು ಏನಂತ ಗೊತ್ತಾಗಿದೆ, ನಮ್ದೊಂದು ತಪ್ಪುಗಳು ಏನಂತ ಇಲ್ಲಿ ಗೊತ್ತಾಗಿದೆ, ಅದನ್ನು ನಾನು ಈಚೆ ಹೋದ್ಮೇಲೆ ಸರಿ ಮಾಡ್ಕೊತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ಕೂಡ ಕರೆಕ್ಟ್. ನಮ್ಮಲ್ಲಿ ಏನು ತಪ್ಪುಗಳು ಇದೆಯೋ ಅದನ್ನು ನಾವು ತಿದ್ಕೊಂಡು ಮುಂದೆ ಹೋದರೆ ಜೀವನದಲ್ಲೂ ಕೂಡ ಅಷ್ಟೇ, ರಿಯಾಲಿಟಿ ಶೋ ಅಂತೆಲ್ಲ ಹೇಳ್ತಿರೋದು, ಜೀವನದಲ್ಲೂ ಕೂಡ ಇರೋ ತಪ್ಪುಗಳನ್ನ ಇಲ್ಲಿ ನಾವು ಸರಿ ಮಾಡ್ಕೊತಾ ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಜೀವನ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದನ್ನಲ್ಲಿ ರಘು ಅವ್ರು ಹೇಳಿದ್ರು. ನೋಡೋಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಏನೆಲ್ಲ ಹೇಳ್ತಾರೆ ಅಂತ ಬಿಟ್ಟು. ಇವನ್ ಅವರೇ ಹೇಳಿದ್ರು, ನಾನು ಇಲ್ಲಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಅಂತ ಬಿಟ್ಟು. ಮೋಸ್ಟ್ಲಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅನುಭವದ ಕತೆ ಅಂತಂದ್ಬಿಟ್ಟು ಮೋಸ್ಟ್ಲಿ ಮಾಡ್ಬಿಟ್ಟು ಹಾಕ್ತಾರೆ ಅಂತ ಕಾಣಿಸುತ್ತೆ. ನಿಮಗೇನನ್ಸುತ್ತೆ ವೀಕ್ಷಕರೇ, ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮಗೆ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತಾ, ಇಲ್ಲ ಅಂತಂದ್ರೆ ರಿಯಲ್ ಅಂತ ಅನ್ಸುತ್ತಾ, ಇಲ್ಲ ಫೇಕ್ ಅಂತ ಅನ್ಸುತ್ತಾ? ಒಟ್ಟಿನಲ್ಲಿ ಕೆಲವೊಬ್ರಿಗೆ ಒಂದೊಂದು ಥರ ಆದ ಒಪಿನಿಯನ್ ಒಬ್ಬೊಬ್ಬರಿಗೆ ಇಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ನಿಮಗೆ ನಿಜವಾಗ್ಲೂ ಏನನ್ಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಆದಮೇಲೆ ಇಲ್ಲಿ ಇವರು ಧ್ರುವಂತ್ ಅವರು, ಅಶ್ವಿನಿ ಅವರು, ರಘು ಅವರು ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಅವರು ಧ್ರುವಂತ್ ಅವರು ಒಂದೇ ಟೀಮ್ ಇದ್ದಾರೆ ಬಿಡಿ, ಒಂದು ಕಡೆ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ. ಆದರೆ ರಘು ಅವರು ಮತ್ತು ಅಶ್ವಿನಿ ಅವರು ಇಬ್ಬರು ಕೂಡ ಬ್ಲ್ಯಾಕ್ ಕಲರ್ಲಿ ಹಾಕೊಂಡಿದ್ರು. ಅಂದರೆ ಬಟ್ಟೆ ಮ್ಯಾಚಿಂಗ್ ಇತ್ತಲ್ವಾ, ಏನಿಲ್ಲಿ ಮ್ಯಾಚಿಂಗ್ ಇದೆ ಅಂತಂದ್ಬಿಟ್ಟು ಕೇಳಿದಾಗ ಇಲ್ಲಿ ಧ್ರುವಂತ್ ಅವರು ಅವ್ರಿಗೆ ಏನು ಬೇಕಾದರೂ ಇಲ್ಲಿ ಅನಿಸುತ್ತೆ. ಅಂದರೆ ಅವ್ರು ಮಾತಾಡಿದಾಗ ಅದೆಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ. ಅದೇ ಗಿಲ್ಲಿ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡಿದರೆ ಏನು ಸಮಾಚಾರ ಏನ್ರಿ ಅಂತ ಇದ್ರೆ ಏನಾದರೂ ಕಾಮನ್ ಆಗಿ ಕೇಳಿದ್ರು ಕೂಡ ಇಲ್ಲಿ ಅಶ್ವಿನಿ ಅವರಿಗೆ ಸ್ವಲ್ಪ ಬೇಜಾರಾಗಿ ಬಿಡುತ್ತೆ. ಧ್ರುವಂತ್ ಅವ್ರಿಗೆ ಇನ್ನೊಬ್ಬರನ್ನ ಕೆಳಗಡೆ ಇಟ್ಟು ಮಾತಾಡ್ತವನೇ ಗಿಲ್ಲಿ ಅಂತ ಅನ್ಸುತ್ತೆ. ಅದೇ ಇವ್ರುಗಳು ಮಾತಾಡಿದಾಗ ಏನೋ ಸಮಥಿಂಗ್ ಇದೆ, ಹಾಗಿದೆ ಹೀಗಿದೆ ಅಂತ ಇವ್ರುಗಳು ಸಮಥಿಂಗ್ ವರ್ಡ್ಗಳು ಇಲ್ಲಿ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಗಿಲ್ಲಿ ಅವ್ರು ಹೇಳಿದ್ರು, ನಾವು ಈ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಜಾಸ್ತಿ ಜಗಳ ಆಡಿರ್ತೀವೋ ಅವರೇ ನಮಗೆ ಕೊನೆಗೆ ಇಷ್ಟ ಆಗೋದು ಅಂತ ಬಿಟ್ಟು. ಅದು ಕೂಡ ಕರೆಕ್ಟು ಅಂತ ಅನ್ಸುತ್ತೆ. ಒಂದೊಂದು ಆ್ಯಂಗಲಲ್ಲಿ ಇಲ್ಲಿ ಯೋಚನೆ ಮಾಡ್ಕೊಂಡೋದ್ರೆ ಯಾರ ಹತ್ರ ನಾವು ಜಾಸ್ತಿ ಜಗಳ ಆಡಿರ್ತೀವೋ ಅವ್ರ ಬಗ್ಗೆ ನಾವು ತಿಳ್ಕೊಂಡೇ ಇರೋಲ್ಲ. ಒಟ್ನಲ್ಲಿ ನಾವು ಅವ್ರ ಬರೀ ಮೈನಸ್ ಏನು ನೋಡ್ತಿರ್ತೀವಿ, ಅವರು ಪ್ಲಸ್ ಆಗಿದ್ರು ಕೂಡ ಅದು ನಮಗೆ ಮೈನಸ್ ಆಗಿ ಕಾಣಿಸ್ತಿರುತ್ತೆ. ಗಿಲ್ಲಿ ಅವ್ರು ಹೇಳಿದ್ದು ಕೂಡ ಕರೆಕ್ಟ್ ಆಗಿತ್ತು. ಆದರೆ ಧ್ರುವಂತ್ ಅವರು ಬೇರೆ ರೀತಿ ಬೇರೆ ಆ್ಯಂಗಲ್ ಅಲ್ಲೇ ಇಲ್ಲಿ ಯೋಚನೆ ಮಾಡ್ಬಿಟ್ಟು ಹೇಳಿದ್ರು. ಅದೇ ಹೇಳಲ್ವಾ, ಇವ್ರುಗಳು ಮಾತಾಡಿದ್ರೆ ಕರೆಕ್ಟು, ಅದು ಗಿಲ್ಲಿಯವ್ರು ಮಾತಾಡಿದ್ರೆ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಬೈಬೇಕಿತ್ತು ಅಶ್ವಿನಿ ಅವ್ರು. ನಿಜವಾಗ್ಲೂ ಕೂಡ ಏನು ಆ ಥರ ಮಾತಾಡ್ತಿದೆಯಾ, ಯಾಕೆ ಆ ಥರ ಮಾತಾಡ್ತಿದೆಯಾ ಅಂತ ಹೇಳ್ಬಿಟ್ಟು. ಆ ಥರ ಮಾತಾಡಲ್ಲ. ಲಾಸ್ಟ್ ವೀಕು ಯಾಕೆ ಆ ಥರ ಮಾತಾಡಬೇಕು ಅಂತ ಇಲ್ಲಿ ಚೆನ್ನಾಗಿ ಗೊತ್ತು ಅಶ್ವಿನಿ ಅವ್ರಿಗೆ. ಸ್ವಲ್ಪ ಒಂದು ಮ್ಯಾಟ್ರನ್ನ ಅಲ್ಲಿಗೆ ಇಲ್ಲಿ ಕ್ಲೀನ್ ಮಾಡಿಬಿಟ್ರು. ಅದಾಗಿದ ತಕ್ಷಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ನಂದ ಗೋಕುಲ ಟೀಮು. ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಕಾಯ್ತಿದ್ರಿ. ಕಾವ್ಯ ಅವರು ಗಿಲ್ಲಿಯವರು ಏನೊಂದು ಮಾತಾಡಿದ್ರು, ಅರೇಂಜ್ ಮ್ಯಾರೇಜ್ ಇರ್ಬೋದು, ಒಂದು ಲವ್ ಮ್ಯಾರೇಜ್ ಇರ್ಬೋದು, ಒಂದು ಮದುವೆ ವಿಚಾರ, ಈ ಥರ ವಿಚಾರಗಳ ಬಗ್ಗೆ ಏನೇನು ಮಾತಾಡಿರ್ಬೋದು ಅಂತ ಬಿಟ್ಟು ನೀಟಾಗಿ ಗೊತ್ತಾಯ್ತು. ಒಬ್ಬೊಬ್ಬರು ಅವ್ರವ್ರ ಅನಿಸಿಕೆ ಏನಿದೆ ಅಂತ ಇಲ್ಲಿ ಹೇಳಿದ್ರು. ಫಸ್ಟ್ ಇಲ್ಲಿ ಕೇಳಿದೆ ಗಿಲ್ಲಿಯವ್ರಿಗೆ ಮ್ಯಾರೇಜ್ ಬಗ್ಗೆ. ಅದಕ್ಕೋಸ್ಕರ ಗಿಲ್ಲಿಯವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ ಅಂತಂದ್ರೆ, ಲವ್ ಮ್ಯಾರೇಜ್ ಆದ್ರೆ ಇಲ್ಲಿ ನಾವೇ ಹೋಗಿ ಹಳ್ಳಕ್ಕೆ ಬೀಳೋದು, ಮತ್ತೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಆದ್ರೆ ಎಲ್ಲರೂ ಸೇರಿಸ್ಬಿಟ್ಟು ಇಲ್ಲಿ ಹಳ್ಳಕ್ಕೆ ಬೀಳ್ಸೋದು ಅಂತಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರೆ. ಹೇಗಾದ್ರೆ ಏನು ಒಟ್ಟಿನಲ್ಲಿ ಮ್ಯಾರೇಜೇ ಆಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರೆ, ಇಲ್ಲಿ ಕಾವ್ಯ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ರು ಅರೇಂಜ್ ಮ್ಯಾರೇಜ್ ಆದ್ರೂ ಓಕೆ, ಮತ್ತೆ ಇಲ್ಲಿ ಲವ್ ಮಾಡಿ ಇಷ್ಟ ಆದರೆ ಹುಡುಗ ಲವ್ ಮಾಡಿಬಿಟ್ಟು ಮದುವೆ ಆಗ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡೋಣ ಅವರು ಲವ್ ಮ್ಯಾರೇಜ್ ಆಗ್ತಾರಾ ಇಲ್ಲ ಅಂತಂದರೆ ಅರೇಂಜ್ ಮ್ಯಾರೇಜ್ ಆಗ್ತಾರಾ ಅಂತ ಬಿಟ್ಟು ಅದನ್ನು ಹೇಳ್ತಾರೆ. ಸುದ್ದಿ ಬಳಸಿ ಎಲ್ಲೇ ಬಂದರೂ ಕೂಡ ಇಲ್ಲಿ ರಕ್ಷಿತ್ ಅವ್ರ ಹತ್ರ ಒಂದು ಕ್ವಶನ್ನು ಮತ್ತೆ ಹೋಯಿತು. ನನ್ನ ಡ್ರೀಮ್ಗಳು ಹೇಗಿರಬೇಕು ಅಂತಂದರೆ ಅವ್ರು ಹೇಳ್ತಾನೆ ಇದ್ದಾರೆ ಗಿಲ್ಲಿ ಥರ ಇರಬೇಕು ಅಂತ ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಕೂಡ ಬೈದು ಕುಂದಿರ್ತಾರೆ, ನಿನಗೆ ಮದುವೆನೇ ಆಗಲ್ಲ ಮದುವೆ, ಸುಮ್ಮನೆ ಕುತ್ಕೋ ಅಂತ ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ನನಗೆ ನೀನು ಇಷ್ಟ ಇಲ್ಲ ಅಂತ ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಇಂಡೈರೆಕ್ಟ್ ಆಗಿ ಇಲ್ಲಿ ಹೇಳ್ದಂಗಿದೆ. ಸ್ವಲ್ಪ ರಕ್ಷಿತ್ ಅವರು ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಕಿಚ್ಚನ ಪಂಚಾಯಿತಿ ಇದ್ದಾಗೂ ಕೂಡ ಒಂದು ತಿಂಗಳ ಹಿಂದೆ ಹೇಳಿದ್ರು, ನಾನೇನಾದ್ರೂ ಇಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ ನೀವ್ ಯಾಕೆ ಅದನ್ನ ಕಾಮಿಡಿಯಾಗಿ ತಗೊಂತೀರಾ, ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟೇ. ರಕ್ಷಿತ್ ಅವರು ಇಲ್ಲಿ ಏನೇ ಹೇಳ್ತಿದ್ರು ಕೂಡ ಅದು ಕಾಮಿಡಿ ರೂಪದಲ್ಲಿ ತಗೊಂಡು ಹೋಗ್ತಾ ಇದಾರೆ. ನೀನು ಇಷ್ಟ ಆಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಸೀರಿಯಸ್ ಆಗಿ ಹೇಳಿದ್ರ ಒಂದು ಮ್ಯಾಟರ್, ನನಗೆ ಮದುವೆನೇ ಆಗಲ್ಲ, ಸುಮ್ಮನೆ ಕುತ್ಕೋ, ನೀನ್ ಮದುವೆನೇ ಆಗಲ್ಲ ಬಿಡು ಅಂತಂದ್ಬಿಟ್ಟು. ಅಂದ್ರೆ
ಅಂದರೆ ನಾನು ನಿನ್ನ ಮದುವೆ ಆಗಲ್ಲ ಅನ್ನೋ ಮೆಸೇಜ್ ಏನೋ ಪಾಸ್ ಮಾಡ್ದಂಗೆ ಇತ್ತು ನೋಡಿ. ನಂದಗೋಕುಲ ಟೀಮ್ ಅವ್ರು ಬಂದಾಗ ಒಂದು ಜಾಮೂನ್ ಮಾಡೋ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟರು. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಜಾಮೂನ್ ಮಾಡಿದ್ರು. ಅಶ್ವಿನಿ ಅವ್ರ ಟೀಮ್ ಇಲ್ಲಿ ವಿನ್ ಆಯಿತು. ಯಾಕಂದರೆ ಅಡುಗೆ ಅಂತ ಅಂದಾಗ ಬರಲ್ಲ ಅಂತ ಹೇಳ್ತಾರೆ, ಬಟ್ ಒಳಗಡೆ ಬೇಯುತ್ತೆ ಅದು ಇದು ಅಂತ ಹೇಳ್ತಾರಲ್ವಾ, ಇದು ಹೇಗೆ ಗೊತ್ತಾಗುತ್ತೆ ಅಂತ ಬಿಟ್ಟು ಅದೇ ಸಿಂಪಲ್ ಆಗಿ ಅವ್ರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನನಗೆ ಅಡುಗೆನೇ ಗೊತ್ತಿಲ್ಲ, ನೋಡ್ಬಿಟ್ಟು ಕಲ್ತಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಇವನ್ ಜಾಮೂನ್ ಮಾಡ್ಬೇಕಾದ್ರೆ ಮೇಯ್ನ್ ಆಗಿ ಇಲ್ಲಿ ಅದು ಒಳಗಡೆ ಬೆಂದಿದೆಯಾ ಇಲ್ವಾ, ಮತ್ತು ಇಲ್ಲಿ ಉರಿ ಸಣ್ಣ ಇಡಬೇಕಾ ದಪ್ಪ ಇಡಬೇಕಾ, ಇದು ಗೊತ್ತಿರೋರ್ಗೆ ಮಾತ್ರನೇ, ಅಂದರೆ ಅಡುಗೆ ಜಾಸ್ತಿ ಮಾಡಿರೋರ್ಗೆ ಮಾತ್ರನೇ ಗೊತ್ತಿರುತ್ತೆ. ಈ ಥರ ವಿಚಾರಗಳು ನೋಡಿದಾಗ ಏನಿಸುತ್ತೆ ಅಂತಂದರೆ ಮೋಸ್ಟ್ಲಿ ಅವ್ರಿಗೆ ಅಡುಗೆ ಬರ್ತಿತ್ತು, ಅವ್ರು ಏನಾದರೂ ಸುಳ್ಳು ಹೇಳೋದ್ರ ಅಂತ ಕೂಡ ಇಲ್ಲಿ ಒಂದೊಂದು ತಾಟ್ಗಳು ಆ ಥರ ಬಂದುಬಿಡುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಉತ್ತಮ ಮತ್ತು ಕಳಪೆ. ಯಾವಾಗಲೂ ಕೂಡ ಉತ್ತಮ ಕಳಪೆ ಕೊಡಬೇಕಾದ್ರೆ ಜಗಳ ಆಗೇ ಆಗುತ್ತೆ. ಇವನ್ ಅವ್ರು ಕೊಡೋ ರೀಸನ್ಗಳಿರುತ್ತಲ್ಲ, ಕೆಲವೊಬ್ರು ಸಿಲ್ಲಿ ರೀಸನ್ಗಳು ಕೊಡ್ತಾರೆ. ಅದರಲ್ಲೂ ಕೂಡ ರಕ್ಷಿತ್ ಅವ್ರು ಇಲ್ಲಿ ಏನು ಜಗಳ ಆಡಿದ್ರು ಇವ್ರ ಹತ್ರ, ಧನುಷ್ ಹತ್ರ ಸಿಕ್ಕಾಪಡೆ ಬೇಜಾರಾಯಿತು. ಅವ್ರು ಕೊಟ್ಟಾಗ ಅದು ಜೆನ್ಯೂನ್ ರೀಸನ್ ಅಂತೆ. ಇಲ್ಲಿ ಬೇರೆಯವ್ರು ಯಾರೇ ಆದರೂ ಕೂಡ ಆ ಒಂದು ರೀಸನ್ ಏನು ಕೊಟ್ಟಿರ್ತಾರೆ ರಕ್ಷಿತ್ ಅವ್ರಿಗೆ ಹೇಳಿರ್ತಾರೆ, ಅದ್ರ ಬಗ್ಗೆ ಇಲ್ಲಿ ಜಗಳ ಆಡ್ತಾರೆ. ಇವನ್ ನೋಡಿ ರಕ್ಷಿತ್ ಅವರು ರಾಶಿಕ್ ಅವ್ರ ಹತ್ರನೂ ಜಗಳ ಆಡಿದ್ರು, ಧನುಷ್ ಅವ್ರ ಹತ್ರನೂ ಕೂಡ ಇಲ್ಲಿ ಜಗಳ ಆಡಿದ್ರು. ನೋಡಿ ಫಸ್ಟಿಗೆ ಇಲ್ಲಿ ಧ್ರುವಂತವ್ರು ಬರ್ತಾರೆ, ಉತ್ತಮ ಬಂದು ಅಶ್ವಿನಿ ಅವ್ರಿಗೆ ಕೊಡ್ತಾರೆ, ಮತ್ತೆ ಕಳಪೆ ಬಂದ್ಬಿಟ್ಟು ಕಾವ್ಯ ಅವ್ರಿಗೆ ಕೊಡ್ತಾರೆ. ಅವ್ರು ಯಾರಿಗೆ ಬೇಕಾದ್ರೂ ಉತ್ತಮ ಕೊಡ್ಲಿ, ಆದರೆ ಗಿಲ್ಲಿಯವ್ರು ಇದ್ರ ಬಗ್ಗೆ ಹೇಳಿದ್ರಲ್ವಾ, ಅಂದ್ರೆ ಧ್ರುವಂತವ್ರು ಉತ್ತಮ ಅಂತಬಿಟ್ಟು ಅಶ್ವಿನಿ ಅವ್ರಿಗೆ ಕೊಟ್ಟಾಗ ಅವರು ಕೊಡ್ಲಿ ಬೇಡ ಅನ್ನಲ್ಲ, ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ರೆ ಮಾತ್ರನೇ ಅವ್ರು ಉತ್ತಮ ಅಂತ ಅನಿಸ್ತಾರೆ. ಬಟ್ ಒಂಥರ ಇಲ್ಲಿ ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅಂತ ಇಲ್ಲಿ ಹೇಳ್ತಾರಲ್ಲ, ಅವರಿಬ್ಬರ ಮಧ್ಯೆ ಒಂದು ಜಗಳ ಆಯಿತು. ಆ ಒಂದು ಜಗಳನ ಇಲ್ಲಿ ಅವ್ರು ಬಿಟ್ಕೊಟ್ಬಿಟ್ರು ಅಶ್ವಿನಿ ಅವ್ರನ್ನ. ಅದನ್ನೇ ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಹೇಳಿದ್ದು, ನೋಡಪ್ಪ ನೀನು ಅಲ್ಲ ಆ ಥರ ಮಾತಾಡೋದಲ್ವಾ, ವಿಟಿ ಕೂಡ ಇಲ್ಲಿ ಹಾಕಿ ತೋರಿಸ್ಲಿ ಅಂತ ಇಲ್ಲಿ ಹೇಳಿದ್ರು. ಕರೆಕ್ಟಾಗಿ ಇಲ್ಲಿ ಹೇಳಿದ್ರು, ಅವ್ರು ಅದನ್ನೇ ಮಾತಾಡಿದ್ದು. ನನಗಂತೂ ಇಲ್ಲಿ ಇಷ್ಟ ಆಗಲಿಲ್ಲ, ಏನೋ ಒಂದು ವೀಕ್ ಇದೆಯಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಮಾತಾಡ್ತಿರೋದು ಅಷ್ಟೇ ಅಂತ ಇಲ್ಲಿ ಹೇಳಿದ್ರು. ನೋಡಿ ಮಾತಾಡಿದ್ರು ಕೂಡ ಮಾತಾಡಿಲ್ಲ ಅಂತ ಇಲ್ಲಿ ಹೇಳ್ತಾರಲ್ವಾ, ಇದೊಂದು ವಿಚಾರ ಇಲ್ಲಿ ನಿಜವಾಗ್ಲೂ ಕೂಡ ಪರ್ಸ್ನಲ್ ಆಗಿ ನನಗೆ ಧ್ರುವಂತವ್ರದ್ದು ಈ ಥರ ಮಾತಾಡ್ತಾರೆ, ಹಿಂದೊಂದು ಮುಂದೊಂದು. ಅವ್ರ ಜೊತೆ ಇದ್ದಾಗ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಿಟ್ಕೊಡಲ್ಲ. ಬಟ್ ಒಂದು ಸ್ವಲ್ಪ ಜಗಳ ಆಯಿತು ಅಂತಂದರೆ ಅವ್ರದ್ದು ಪೂರ್ತಿ ವಿಚಾರ A to Z ಅವ್ರ ಜೊತೆ ಎಷ್ಟು ಸಮಯ ಕಳೆದಿರ್ತಾರೋ ಅದ್ರಲ್ಲಿ ಎಲ್ಲ ಮೈನಸ್ಗಳನ್ನ ಹುಡ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಇಲ್ಲಿ ಒಟ್ಟಿಗೆ ತಂದು ಈಚೆ ಹಾಕ್ಬಿಡ್ತಾರೆ. ಆ ಥರ ಮಾಡಂಗಿದ್ರೆ ಫಸ್ಟ್ ಆಫ್ ಆಲ್ ಯಾಕೆ ಮಾತಾಡಿಸ್ಬೇಕು, ಇಲ್ಲಿ ಸುಮ್ಮನೆ ಅವ್ರ ಪಾಡಿಗೆ ಇಲ್ಲಿ ಇದ್ಬಿಡ್ಬೋದಲ್ವಾ. ಈಗ ಅಶ್ವಿನಿ ಅವ್ರು ಒಬ್ಬರೇ ನಿಜವಾಗ್ಲೂ ಕೂಡ ಧ್ರುವಂತವ್ರ ಬಗ್ಗೆ ಒಂದು ಒಪಿನಿಯನ್, ಒಳ್ಳೆ ಒಪಿನಿಯನ್ ಅಂತ ಇಲ್ಲಿ ಹೇಳ್ಬೋದು. ಒಳ್ಳೆ ಒಪಿನಿಯನ್ ಇಟ್ಕೊಂಡಿರೋದು ಅಶ್ವಿನಿ ಅವ್ರು ಒಬ್ಬರೇ ಇಲ್ಲಿ. ಅದಕ್ಕೆ ಇಲ್ಲಿ ಧ್ರುವಂತವರು ಅಶ್ವಿನಿ ಅವ್ರನ್ನ ಇಲ್ಲಿ ಹೊಗಳ್ಕೊತಾರೆ, ಅಶ್ವಿನಿ ಅವರು ಇಲ್ಲಿ ಧ್ರುವಂತವ್ರನ್ನ ಇಲ್ಲಿ ಹೊಗಳ್ಕೊಂಡಿದ್ದು. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ, ಅಶ್ವಿನಿ ಅವರಿಗೆ ಉತ್ತಮ ಕೊಡ್ತಾರೆ. ಅದರಲ್ಲೂ ಕೂಡ ರಾಶಿಕ್ ಅವ್ರಿಗೆ ಕಳಪೆ ಕೊಟ್ಟಾಗೆ ಇಲ್ಲಿ ಜಗಳ ಆಗಿದ್ದು. ಅಂದರೆ ನಡೆ ನುಡಿ ಇಷ್ಟ ಆಗಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಏನು ನಡೆ ನುಡಿ, ಸೂರಜ್ ಅವರಂತೂ ಇಲ್ಲಿ ಇಲ್ವೇ ಇಲ್ಲ, ಒಂದೇ ಕಡೆ ಸ್ಟಕ್ ಆಗಿಲ್ಲ ರಾಶಿಕಾ ಅವರು. ಅವರಿಲ್ಲಿ ನಾಮಿನೇಟ್ ಮಾಡಬೇಕಾದ್ರೆ ರಾಶಿಕ್ ಅವರು ರಕ್ಷಿತ್ ಅವ್ರ ಹೆಸರನ್ನ ತಗೊಂಡ್ರಲ್ಲ, ಅದಕ್ಕೆ ಇಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತ್ ಅವ್ರಿಗೆ ಬೇಜಾರಾಗಿದೆ. ಅದೊಂದು ರೀಸನ್ನೇ ಅವ್ರಿಗೆ ಇದ್ದಿದ್ದು ಅಷ್ಟೇ. ಡೈರೆಕ್ಟಾಗಿ ಹೇಳ್ಬೋದಿತ್ತು, ನೀನು ನಾಮಿನೇಟ್ ಮಾಡಬೇಕಾದ್ರೆ ರೀಸನ್ ಕೊಟ್ಟಿದ್ದಲ್ವಾ, ಆ ರೀಸನ್ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಇವರು ನಡೆ ಸರಿ ಇರಲಿಲ್ಲ, ನುಡಿ ಸರಿ ಇರಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅದೇನು ನಡೆ ನುಡಿ ಸರಿ ಇರಲಿಲ್ಲ. ಗೇಮ್ ಅಂತ ಬಂದಾಗೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ರಾಶಿಕ್ ಅವರು ಇಲ್ಲಿ ಆಡಿದ್ರು, ಒಂದೇ ಕಡೆ ಸ್ಟಕ್ ಆಗಿರಲಿಲ್ಲ, ಎಲ್ಲರ ಜೊತೆನೂ ಕೂಡ ಕಾಣಿಸ್ಕೊಂಡ್ರು. ಇವನ್ ಮನೆಯವ್ರು ಎಲ್ಲರ ಜೊತೆನೂ ಕೂಡ ಮಾತಾಡಿದ್ರು. ಅಶ್ವಿನಿ ಅವ್ರಿಗೆ ಉತ್ತಮ ಅಂತ ಕೂಡ ಕೊಟ್ಟರು, ಮತ್ತು ಅವ್ರ ಜೊತೆ ಜಗಳ ಕೂಡ ಇಲ್ಲಿ ಆಯ್ತು ಬಿಡಿ. ಗೇಮ್ ರೀತಿ ನೋಡಿಕೊಂಡೆ ಈ ವಾರ ಇಲ್ಲಿ ರಾಶಿಕ್ ಅವ್ರು, ಅಂದರೆ ಈ ವಾರ ರಾಶಿಕ್ ಅವ್ರು ಏನೊಂದು ಆಟ ಆಡಿದ್ರು, ಆಟ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಇಲ್ಲಿ ಬೆರಿಬೇಕು ಒಂದು ಬಿಗ್ ಬಾಸ್ ಶೋ ಅಂತ ಅಂದಾಗ ಈ ವಾರ ಅವ್ರು ಏನು ಆಟ ಆಡಿದ್ರು, ಸೂರಜ್ ಅವ್ರು ಹೋದ್ಮೇಲೆ ತುಂಬ ಚೆನ್ನಾಗಿ ಇಲ್ಲಿ ಆಡ್ಕೊಂಡು ಬಂದಿದ್ರು. ಬಟ್ ಅವರೇನೋ ಈ ವಾರ ಕಳಪೆ ಅಂತ ಅಂದ್ಬಿಟ್ಟು ನನಗೇನೋ ಇಲ್ಲಿ ಅನ್ನಿಸ್ಲಿಲ್ಲ ರಾಶಿಕಾ ಅವರು. ಆದರೂ ಇಲ್ಲಿ ರಕ್ಷಿತ್ ಅವರು ಕಳಪೆ ಅಂತ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವ್ರು ಬರ್ತಾರೆ, ಧ್ರುವಂತ್ ಅವ್ರ ಹೆಸರನ್ನ ಇಲ್ಲಿ ತಗೊಂಡ್ರು. ಅಂದರೆ ಹೇಳಲ್ವಾ, ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ಅವರು ಎಲ್ಲಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದೇ ಒಂದು ಚೂರು ರಿವರ್ಸ್ ಆದ್ರು ಅಂತಂದರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಅವ್ರದ್ದೆಲ್ಲಾನು ಕೂಡ ಇಲ್ಲಿ ಮ್ಯಾಟ್ರನ್ನ ಓಪನ್ ಮಾಡಿ ಬಿಚ್ಚಿಟ್ಬಿಡ್ತಾರೆ ಅಂತ ಹೇಳಿದ್ರಲ್ಲ. ಗಿಲ್ಲಿಯವರು ಕರೆಕ್ಟಾಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಮೇ ಬಿ ಮೋಸ್ಟ್ಲಿ ಗಿಲ್ಲಿಯವರು ಬೈಸ್ಕೊಂಡ್ರು ಕೂಡ ಇಲ್ಲಿ ಬೈಸ್ಕೊಳ್ಬೋದು ಅಂತ ಅನ್ಕೊಂತೀನಿ. ಯಾಕಂದರೆ ಧ್ರುವಂತ್ ಅವ್ರ ಮ್ಯಾಟ್ರನ್ನ ಎತ್ಕೊಂಡಿದ್ದಾರೆ. ಲಾಸ್ಟ್ ಸತಿ ಇಲ್ಲಿ ಗಿಲ್ಲಿಯವರು ಮಾಳುವವ್ರಿಗೇನೋ ಉತ್ತಮ ಕೊಟ್ಟಿರ್ತಾರೆ, ಮಾಳುವರು ಇರಬೇಕಾದ್ರೆ ನಾನು ಹೇಳ್ತಿರೋದು. ಅವಾಗ ಕಿಚ್ಚನ್ ಸುದೀಪ್ ಸರ್ ಇಲ್ಲಿ ಕೇಳಿದ್ರು, ಅಂದರೆ ಕ್ಲಾಸ್ ತಗೊಂಡಿದ್ರು. ನಿಜವಾಗ್ಲೂ ಕೂಡ ಮಾಳುವವರಿಗೆ ನೀವು ಉತ್ತಮ ಕೊಟ್ಟರಲ್ಲ, ಅದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಕಳಪೆ ಏನು ಕೊಟ್ಬಿಟ್ರಿ ನೀವು ಧ್ರುವಂತ್ ಅವ್ರಿಗೆ, ಕರೆಕ್ಟ್ ಆದ ರೀಸನ್ ಕೊಟ್ರಾ ಅಂತ ಇಲ್ಲಿ ಕೇಳ್ತಾರೆ ಏನೋ, ನೋಡೋಣ. ಯಾಕಂತಂದರೆ ಇಲ್ಲಿ ಗಿಲ್ಲಿಯವ್ರು ಕೊಟ್ಟಿದ್ದ ರೀಸನ್ ಅಂತೂ ಕರೆಕ್ಟಾಗೇ ಇಲ್ಲಿ ಇತ್ತು, ನನ್ನ ಪ್ರಕಾರ ನಾನು ಹೇಳ್ತಿರೋದು. ಇಲ್ಲಿ ಧ್ರುವಂತ್ ಅವ್ರು ಏನು ಮಾಡ್ತಾರೋ ಹಿಂದೊಂದು ಮುಂದೊಂದು ಮಾತಾಡೋದು ಮತ್ತು ತಂದಿಡೋ ಬುದ್ಧಿ, ಆ ಬುದ್ಧಿ ಅಂತೂ ಇಲ್ಲಿ ಇದೆ. ಅದಕ್ಕೆ ಅವ್ರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟರು. ಅದರಲ್ಲೂ ಕೂಡ ನೋಡಿ, ಗಿಲ್ಲಿ ಫಿಟ್ಟಿಂಗ್ ಇಡ್ತಾನೆ, ಫಿಟ್ಟಿಂಗ್ ಇಟ್ಟು ನೋಡ್ಕೊಂಡು ಕೂತ್ಕೊತಾನೆ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಗಿಲ್ಲಿಯವ್ರು ಏನು ಫಿಟ್ಟಿಂಗ್ ಇಟ್ಟಿದ್ದಾರೆ, ಇನ್ನೂ ಅಶ್ವಿನಿ ಅವ್ರ ಬಗ್ಗೆ ಇಲ್ಲಿ ಧ್ರುವಂತ್ ಅವರೇ ಇಲ್ಲಿ ಫಿಟ್ಟಿಂಗ್ ಇಟ್ಟಿದ್ದು. ಅವರೆಲ್ಲ ಮಾಡೋದನ್ನು ತಗೊಂಡ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ತಲೆ ಮೇಲೆ ಹಾಕ್ತಾರೆ ಅಂತಾರಲ್ಲ, ಆ ರೀತಿ ಇಲ್ಲಿ ಧ್ರುವಂತ್ ಅವ್ರು ಮಾಡಿದ್ದು ಅಷ್ಟೇ. ಗಿಲ್ಲಿಯವರು ಇಲ್ಲಿ ಧ್ರುವಂತ್ ಅವ್ರಿಗೆ ಕಳಪೆ ಕೊಟ್ಟು ಅಶ್ವಿನಿ ಅವ್ರಿಗೆ ಉತ್ತಮ ಕೊಡ್ತಾರೆ.
ಅಶ್ವಿನಿ ಅವ್ರಿಗೆ ಏನೊಂದು ಉತ್ತಮ ಕೊಟ್ಟರು, ಅವ್ರು ಕರೆಕ್ಟಾಗಿ ಹೇಳಿದ್ರು. ಒಂದು ಅಡುಗೆ ವಿಚಾರ ಇರ್ಬೋದು, ಮತ್ತು ಇಲ್ಲಿ ಗೇಮು ಅಂತ ಇರ್ಬೋದು, ತುಂಬ ಚೆನ್ನಾಗಿ ಆಡಿದ್ರು ಅಂತ ಬಿಟ್ಟು ನಿಜವಾಗ್ಲೂ ಕೂಡ 100% ಗೇಮ್ ಅಂತ ಬಂದಾಗ ಸಖತ್ತಾಗಿ ಆಡಿದ್ರು. ಯಾಕಂದರೆ 75 ಮಿನಿಟ್ಸ್ ಏನು ನಿಂತ್ಕೊಂಡಿದ್ರು, ರಾಶಿಕ್ ಅವ್ರು ಕೂಡ ಇಲ್ಲಿ ಅದನ್ನೇ ಹೋಗ್ಲಿದ್ದು, ತುಂಬ ಚೆನ್ನಾಗಿ ಆಡಿದ್ರು ಅಶ್ವಿನಿ ಅವರು ಅಂತ ಅಂದ್ಬಿಟ್ಟು. ಯಾಕಂದರೆ ಏನೇ ಜಗಳ ಇರ್ಬೋದು, ಬಟ್ ಅವ್ರು ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ ಅಂತಂದರೆ ಅದನ್ನು ಹೊಗಳ್ಬೇಕಲ್ವಾ. ಆ ಒಂದು ಗುಣ ಎಲ್ಲರಲ್ಲೂ ಕೂಡ ಇಲ್ಲಿ ಇರಲ್ಲ, ಬಟ್ ಒಬ್ಬೊಬ್ರಿಗೆ ಇರುತ್ತೆ ಜೆನ್ಯೂನ್ ಆಗಿ ಹೇಳೋರಿಗೆ. ಇಲ್ಲಿ ಅದಕ್ಕೆ ಗಿಲ್ಲಿಯವರು ಕೂಡ ತುಂಬ ಜೆನ್ಯೂನ್ ಆಗಿ ಹೇಳ್ತಾರೆ. ಅವರು ಏನೇ ಜಗಳ ಆಗಿದ್ರು ಕೂಡ ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಂದರೆ ಇಲ್ಲ, ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಇಲ್ಲಿ ಹೇಳೋದು. ಆದರೆ ಧ್ರುವಂತ್ ಅವ್ರ ಥರ ಹಿಂದೊಂದು ಮುಂದೊಂದು ಮಾತಾಡಲ್ಲ. ಗಿಲ್ಲಿಯವರು ಕರೆಕ್ಟಾಗಿ ಹೇಳಿದ್ರು, ಇಲ್ಲ ಅಶ್ವಿನಿಯವರು ಈ ವೀಕ್ ಅಂದ್ರೆ ತುಂಬ ಚೆನ್ನಾಗಿ ಆಡಿದ್ರು, ಗೇಮ್ ಅಂತ ಬಂದಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರಿಗೆ ಉತ್ತಮ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ರಘು ಅವ್ರು ಬರ್ತಾರೆ, ಅಶ್ವಿನಿ ಅವ್ರಿಗೆ ಉತ್ತಮ ಕೊಡ್ತಾರೆ, ಧ್ರುವಂತ್ ಅವ್ರಿಗೆ ಕಳಪೆ ಕೊಡ್ತಾರೆ. ರಘು ಅವ್ರು ಕೂಡ ಅಷ್ಟೇ ಸಖತ್ತಾಗಿ ಆಟ ಆಡಿದ್ರಿ, ನೆಕ್ಸ್ಟ್ ಲೆವೆಲ್ ಅಂತ ಇಲ್ಲಿ ಹೇಳಿದ್ರು. ಹೌದು, ಗೇಮ್ ಅಂತ ಬಂದಾಗ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಅಶ್ವಿನಿ ಅವರು. ಮೇ ಬಿ ನನ್ನ ಪ್ರಕಾರ ಎಲ್ಲರೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಉತ್ತಮ ಕೊಟ್ಟಿದ್ದಾರಲ್ವಾ, 100% ಕಿಚ್ಚನ ಚಪ್ಪಾಳೆ ಕೂಡ ಇಲ್ಲಿ ಸಿಗ್ಬೋದು. ಯಾಕಂದರೆ ಹೊರಗಡೆ ಎಲ್ಲ ಟಾಪ್ಗಳು ನೀವು ನೋಡ್ಬೋದು. ಈ ಹಿಂದೆ ಒಂದು ವಿಡಿಯೋ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೆ. ಹೊರಗಡೆ ಏನು ಮಾತಾಡ್ತಾ ಇದ್ದಾರೆ ಟಾಪ್ಗಳು ಅಂತಂದರೆ, ಇಲ್ಲಿ ಅಶ್ವಿನಿಯವರು ಯಾಕೆ ಗೆಲ್ಲಬೇಕು, ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿಲ್ಲ, ಮತ್ತು ಇಲ್ಲಿ ಒಂದು ಉತ್ತಮನ ಸಿಕ್ಕಿಲ್ಲ, ಆ ಥರ ಸಿಕ್ಕಿಲ್ಲ, ಈ ಥರ ಸಿಕ್ಕಿಲ್ಲ ಅಂತ ಬಿಟ್ಟು ನೋಡಿದ್ರೆ ಈ ವಾರನೇ ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಮತ್ತೆ ಇಲ್ಲಿ ಒಂದ್ಸತಿ ಉತ್ತಮ ಸಿಕ್ಕಿತ್ತು, ಅದಾದ್ಮೇಲೆ ಎರಡನೇ ಸತಿ ಇಲ್ಲಿ ಉತ್ತಮ ಸಿಗ್ತದೆ. ಇನ್ನೊಂದು ಪೆಂಡಿಂಗ್ ಏನಪ್ಪ ಅಂತಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಮೋಸ್ಟ್ಲಿ ಅವ್ರಿಗೆ ಸಿಕ್ಕಿದ್ರು ಇಲ್ಲೂ ಸಿಗ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ನಾಳೆ ಗೊತ್ತಾಗುತ್ತಲ್ವ ಇಲ್ಲಿ ಯಾರಿಗೆ ಸಿಕ್ಕಿದೆ ಅಂತಂದ್ಬಿಟ್ಟು. ನಿಮ್ಮ ಪ್ರಕಾರ ವೀಕ್ಷಕರ ಯಾರು ಕೊಟ್ಟರೆ ಚೆನ್ನಾಗಿರುತ್ತೆ, ಯಾವ ಒಂದು ಕಾರಣಕ್ಕೆ ಕೊಡಬೇಕು ಅಂತಂದ್ಬಿಟ್ಟು. ಈ ವೀಕು ಅಶ್ವಿನಿ ಅವರು ಹೌದು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ದಾರೆ, ಆದರೂ ಕೂಡ ಫಸ್ಟ್ ಫೈನಲಿಸ್ಟ್ ಆಗಲಿಲ್ಲ ಅಲ್ವಾ. ಇಲ್ಲಿ ಧನುಷ್ ಅವರು ಫಸ್ಟ್ ಫೈನಲಿಸ್ಟ್ ಆದ್ರಲ್ವಾ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ, ಧ್ರುವಂತ್ ಅವ್ರ ಹೆಸರನ್ನ ಕಳಪೆಗೆ ತಗೊಂತಾರೆ, ಉತ್ತಮ ಹೆಸರನ್ನ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ನೋಡಿ, ಕಾವ್ಯ ಅವ್ರು ಯಾವಾಗಲೂ ಕೂಡ ಒಂದೇ ಇಲ್ಲಿ ಹೇಳ್ತಿದ್ದು, ಅಶ್ವಿನಿ ಅವ್ರು ಯಾವಾಗಲೂ ಕೂಡ ಇಲ್ಲಿ ಚೇಂಜ್ ಆಗೋ ಒಂದು ಮನೋಭಾವದವರೇ ಅಲ್ಲ ಅಂತ ಇಲ್ಲಿ ಬೈತಿದ್ರು. ನೋಡಿ, ಅಂಥವ್ರ ಕೇಳಿ ಇಲ್ಲಿ ಅಶ್ವಿನಿ ಅವರು ಹೊಗಳಿಸ್ಕೊಂಡ್ರು, ಅದು ತುಂಬ ಚೆನ್ನಾಗಿ ಆಡಿದ್ದಾರೆ. ಹೌದು, ಎಷ್ಟೇ ಜಗಳ ಇರಲಿ ಏನೇ ಇರಲಿ, ಕಾವ್ಯ ಅವರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ರು, ಗೇಮ್ ಅಂತ ಬಂದಾಗ ಸಖತ್ತಾಗಿ ಆಡಿದ್ರು ಅಂತಂದ್ಬಿಟ್ಟು. ಅದು ಕರೆಕ್ಟೇ ಅಲ್ವಾ. ಆದರೆ ಧ್ರುವಂತ್ ಅವರು ಕಳಪೆ ಕೊಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು, ನಾನೇ ಇವಾಗ ಕಳಪೆಗೆ ಹೋಗೋದು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅಡಿಯಿಂದ ಮುಡಿಯೋರ್ಗು ಸಖತ್ತಾಗತ್ತದು. ಅವ್ರದ್ದೊಂದು ಮ್ಯಾನರಿಸಮ್ ಏನಿರುತ್ತೆ, ಇಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ಕಾವ್ಯ ಅವ್ರದ್ದು ಇಬ್ಬರದು ಕೂಡ ಒಂದೇ ಆಪ್ಷನ್ ಇತ್ತು. ಕಳಪೆ ಅಂತ ಬಂದಾಗ ಎಲ್ಲರೂ ಕೂಡ ಅವ್ರಿಗೆ ಕೊಟ್ಟಿಕ್ಕೆ ತಾನೇ ಇಲ್ಲಿ ಬಂದಿದ್ದು. ಕೆಲವೊಬ್ರಿಗೆ ಏನಿಸುತ್ತೆ ಅಂತಂದರೆ, ಓ ಗಿಲ್ಲಿಯವ್ರು ಕೊಟ್ಬಿಟ್ರು, ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೊಟ್ರಲ್ವಾ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಆ ಥರ ಮಾಡಲಿಲ್ಲ. ನಿಜವಾಗ್ಲೂ ಕೂಡ ಅವ್ರು ಕೊಟ್ಟಿದ್ದ ರೀಸನ್ ಕರೆಕ್ಟಾಗೇ ಇತ್ತು, ಬಟ್ ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಇಲ್ಲಿ ಧ್ರುವಂತ್ ಅವ್ರು ಏನು ಮಾತಾಡಿದ್ರು, ಅವ್ರು ಮಾತಾಡ್ಬೇಕಾದ್ರೆ ನೀವು ಅವ್ರ ಮುಖ ನೋಡಬೇಕು, ಅಬ್ಸರ್ವ್ ಮಾಡಿದಾಗ ನಿಜವಾಗ್ಲೂ ಕೂಡ ಸಖತ್ತಾಗಿ ಬೇಜಾರಾಗುತ್ತೆ ಕೆಲವೊಬ್ರಿಗೆ. ಇವರು ಧ್ರುವಂತ್ ಅವ್ರು ಮಾತಾಡಿ ಸರಿ ಅನ್ಸ್ಬೋದು, ಆದರೆ ಆ ಮಾತಾಡೋ ಬರದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಸಿಂಗಲ್ ಆಗಿ ಆಡ್ಕೊಂಡ್ ಬಂದಿದ್ದೀನಿ, ಹಾಗೆ ಹೀಗೆ ಎದುರುಗಡೆನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಏನು ಎದುರುಗಡೆ ಕೊಟ್ಟಿದ್ದಾರೆ, ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರ ಹತ್ರ ಹೋಗಿ ಬೇಡದಿರೋ ಮ್ಯಾಟ್ರನ್ನ ಇಲ್ಲಿ ಮಾತಾಡಿರೋದು. ಇವನ್ ರಾಶಿಕಾ ಅವರು ಇಲ್ಲಿ ಧ್ರುವಂತ್ ಅವ್ರ ಹತ್ರ ಮಾತಾಡೋದು ಬಿಟ್ಟಿದ್ದೇನೆ ಕೇಳಿ, ಸ್ಪಂದನ ಅವರು ಕೂಡ ಇಲ್ಲಿ ಧ್ರುವಂತ್ ಅವ್ರ ಹತ್ರ ಮಾತಾಡೋದು ಬಿಟ್ಟಿದ್ದೇನೆ ಕೇಳಿ, ಕಾವ್ಯ ಅವರು ಇಲ್ಲಿ ಧ್ರುವಂತ್ ಅವ್ರ ಹತ್ರ ಮಾತೇ ಆಡಲ್ಲ. ರಕ್ಷಿತ್ ಅವ್ರಿಗಂತೂ ಇಲ್ಲಿ ಧ್ರುವಂತ್ ಅವ್ರನ್ನ ಕಂಡ್ರೆ ಆಗೋದೇ ಇಲ್ಲ. ಯಾಕೆ ಏನಕ್ಕೆ ಅಂತಂದ್ರೆ, ಇವ್ರು ಆ ರೀತಿ ನಡ್ಕೊಂತಾರೆ, ಆ ರೀತಿ ಇಲ್ಲಿ ಮಾತಾಡ್ತಾರೆ ಅಂತ ಬಿಟ್ಟು. ಇವನ್ ಅವ್ರಿಗಿಲ್ಲ, ಅವರೇ ಹೊಗಳ್ಕೋಬೇಕು. ಅದೇ ಹೇಳಲ್ವಾ, ಯಾರು ಹೊಗಳಿಲ್ಲ ಅಂತಂದ್ರೆ ಏನು ಮಾಡೋದು, ನಾನೇ ಬೆನ್ ತಟ್ಕೊಂಡು ಮುಂದೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರು ಆ ರೀತಿ ಹೋಗ್ತಾರೆ. ಬಟ್ ಅದು ನೆಗೆಟಿವ್ ಆಗೇ ಇದೆ. ಆಲ್ಮೋಸ್ಟ್ ಆಗಿ ಒಂದು 90%, ಒಂದು 10% ಏನೋ ಇಲ್ಲಿ ಅವ್ರ ಆಟ ಕೆಲವೊಬ್ರಿಗೆ ಇಲ್ಲಿ ಇಷ್ಟ ಆಗ್ತದೆ. ಹೊರಗಡೆ ಇಲ್ಲಿ ಅದೇ ರೀತಿ ಮಾತಾಡ್ತಿರೋದು, ಏನಪ್ಪ ಧ್ರುವಂತ್ ಅವ್ರು ಆ ರೀತಿ ಆಡ್ತಾರೆ, ಈ ರೀತಿ ಆಡ್ತಾರೆ, ಅದನ್ನ ಹೇಗೆ ತಡ್ಕೊಂಡಿದಾರ ಗೊತ್ತಿಲ್ಲ. ಫಸ್ಟ್ ಯಾವಾಗ ಬಿಗ್ ಬಾಸ್ ಮನೆಯಿಂದ ಇವರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಕಾಯ್ತಿದ್ರಿಂದ ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ನೋಡೋಣ, ಮೋಸ್ಟ್ಲಿ ಟಾಪ್ 5 ಬಂದರೂ ಕೂಡ ಇಲ್ಲಿ ಬರ್ಬೋದೇನೋ. ಆಲ್ಮೋಸ್ಟ್ ಆಗಿ ಈ ಥರ ಹೊರಗಡೆ ಇವ್ರ ಬಗ್ಗೆ ನೆಗೆಟಿವ್ ಓಡ್ತಿದೆ ಅಂತಂದರೆ, ಖಂಡಿತವಾಗ್ಲೂ ಒಳಗಡೆ ಬಿಗ್ ಬಾಸ್ ಮನೆಯೊಳಗಡೆ ಅದು ಪಾಸಿಟಿವ್ ಆಗಿ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವ್ರು ಬರ್ತಾರೆ, ರಕ್ಷಿತ್ ಅವ್ರಿಗೆ ಕಳಪೆ ಕೊಡ್ತಾರೆ, ಮತ್ತು ಇಲ್ಲಿ ಉತ್ತಮ ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಅದೇ ಗೇಮ್ ಅಂತ ಬಂದಿದೆಯಲ್ವ, ಅದಕ್ಕೆ ಎಲ್ಲರೂ ಕೂಡ ಇಲ್ಲಿ ಇವನ್ ಉತ್ತಮ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರಿಗೆ ಕೊಟ್ಟರು. ಮತ್ತು ಇಲ್ಲಿ ಕಳಪೆ ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಏನು ಕೊಟ್ಟರು ಅಂದರೆ, ರಕ್ಷಿತ್ ಅವ್ರು ಕೂಡ ರಾಶಿಕ್ ಅವ್ರಿಗೆ ಕೊಟ್ಟರು, ರಾಶಿಕ್ ಅವ್ರು ಕೂಡ ಇಲ್ಲಿ ರಕ್ಷಿತ್ ಅವ್ರಿಗೆ ಕೊಟ್ಟರು. ಅದೇ ಗಿಲ್ಲಿಯವ್ರ ಮ್ಯಾಟ್ರನ್ನೇ ತೊಗೊಂಡು ಮಾತಾಡಿದ್ರಲ್ಲ, ಅದು ಕರೆಕ್ಟೇ. ಆದರೆ ಅವ್ರು ಒಪ್ಕೊಂತಿದ್ದಾರೆ ರಕ್ಷಿತ್ ಅವರು, ನಮ್ಮಿಬ್ಬರು ಮಧ್ಯೆ ನೀನು ಯಾಕೆ ಬರ್ತಿದ್ಯಾ ಅಂತ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಕೇಳ್ತಿದ್ದಾರೆ. ಕೆಲವೊಂದು ವಿಚಾರ ಏನಾಗುತ್ತೆ ಅಂತಂದರೆ, ಈ ಥರ ರಘು ಅವ್ರ ವಿಚಾರ, ನಾಮಿನೇಷನ್ ವಿಚಾರ ಬಂದಾಗೂ ಕೂಡ ಅದೇ ವಿಚಾರದಲ್ಲಿ ಜಗಳ ಆಯಿತು. ಈಗ ಗಿಲ್ಲಿಯವ್ರ ವಿಚಾರ ತೊಗೊಂಡ್ಬಿಟ್ಟು ಕೂಡ ಇಲ್ಲಿ ಜಗಳ ಆಯಿತು. ಒಟ್ಟಿನಲ್ಲಿ ಒಂದು ಜೆನ್ಯೂನ್ ಆದ ರೀಸನ್ ಕೊಡಬೇಕು. ಬಟ್ ಇವ್ರು ಸಿಲ್ಲಿ ಮ್ಯಾಟ್ರ್ಗಳನ್ನ ತೊಗೊಂಡ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಕೊಟ್ಟರು, ಅವ್ರು ಕೊಟ್ಟಿದ್ದು ರೀಸನ್ ಇಷ್ಟ ಆಗಲಿಲ್ಲ. ಅವ್ರು ಯಾರಿಗೆ ಬೇಕಾದ್ರೂ ಕೊಡಲಿ, ಇವನ್ ಅದೇ ಒಂದು ರೀಸನ್ ಇರುತ್ತಲ್ಲ, ಒಂದು ರೀಸನ್ ಕರೆಕ್ಟ್ ಅಂತ ಇಲ್ಲಿ ಅನ್ನಿಸ್ಲಿಲ್ಲ.
ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ಕಳಪೆ ಬಂದ್ಬಿಟ್ಟು ರಾಶಿಕ್ ಅವರು ಕೊಡ್ತಾರೆ, ಉತ್ತಮ ಒಂದು ಧ್ರುವಂತ್ ಅವರು ಕೊಡ್ತಾರೆ. ನೋಡಿ ಅಶ್ವಿನಿ ಅವರಿಗೆ ಧ್ರುವಂತ್ ಅವ್ರು ಯಾವಾಗಲೂ ಕೂಡ ಉತ್ತಮ ಅಂತ ಯಾಕೆ ಅನ್ಸೋದು ಅಂತಂದ್ರೆ ಮೊನ್ನೆ ಅಷ್ಟೇ ಇಬ್ರು ಕೂಡ ಹೂ ಎತ್ತಿಡೋ ವಿಚಾರದಲ್ಲಿ ಇಲ್ಲಿ ಜಗಳ ಆಯ್ತು ಇಬ್ರಿಗೂ ಕೂಡ. ಅದಾಗಿದ್ದ ತಕ್ಷಣ ಅವ್ರಿಗೂ ಬೇಜಾರಾಗೇ ಆಗುತ್ತೆ. ಒಬ್ಬರೇ ಅಂತೂ ಇಲ್ಲಿರೋಕ್ಕೆ ಚಾನ್ಸ್ ಇಲ್ಲ. ಬಿಗ್ ಬಾಸ್ ಮನೆ ಅಂತಂದ್ರೆ ಹೊರಗಡೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಮಾತಾಡಬೇಕಾಗುತ್ತೆ. ಅಶ್ವಿನಿ ಅವ್ರ ಹತ್ರ ಇಲ್ಲಿ ಜಾಸ್ತಿ ಧ್ರುವಂತ್ ಅವ್ರು ಮಾತಾಡ್ತಾರೆ, ಧ್ರುವಂತ್ ಅವ್ರ ಹತ್ರ ಇಲ್ಲಿ ಜಾಸ್ತಿ ಅಶ್ವಿನಿ ಅವ್ರು ಮಾತಾಡ್ತಾರೆ. ಅದಕ್ಕೆ ಇವರಿಬ್ಬರಿಗೆ ಅವರವರೇ ಇಲ್ಲಿ ಉತ್ತಮ ಕಳಪೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಅನ್ಸೋದು. ಅದರಲ್ಲೂ ಕೂಡ ನೋಡಿ ಧ್ರುವಂತ್ ಅವರೇ ಇಲ್ಲಿ ಕಳಪೆಗೆ ಹೋಗಿದ್ದು, ಅಂಥದ್ರಲ್ಲಿ ಇಲ್ಲಿ ಅಶ್ವಿನಿ ಅವ್ರಿಗೆ ಧ್ರುವಂತ್ ಅವರೇ ಉತ್ತಮ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟರು. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಇಲ್ಲಿ ಧನುಷ್ ಅವ್ರು ಬರ್ತಾರೆ, ಇಲ್ಲಿ ಉತ್ತಮನ ಒಂದು ಅಶ್ವಿನಿ ಅವ್ರಿಗೆ ಕೊಡ್ತಾರೆ, ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಕಳಪೆ ಅಂತ ಕೊಡ್ತಾರೆ. ಇಲ್ಲಿ ರೀಸನ್ ಕೊಟ್ಟಿದ್ದಕ್ಕೇನೆ ರಕ್ಷಿತ್ ಅವ್ರಿಗೆ ಇಷ್ಟ ಆಗಲ್ಲ. ನೀವ್ಯಾಕೆ ಆ ಥರ ಯಾಕೆ ಹೇಳ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರು. ನೋಡಿ ಅವ್ರು ಕೊಟ್ಟಾಗ ಇಲ್ಲಿ ಕೇಳಿಸ್ಕೋಬೇಕು, ಅವ್ರು ಏನಾದರೂ ಕೊಡಲಿ ಅದು ನನ್ನ ಇಷ್ಟ ಅಂತ ಇಲ್ಲಿ ಹೇಳ್ತಾರೆ ರಕ್ಷಿತ್ ಅವರು. ಬಟ್ ಇಲ್ಲಿ ಧನುಷ್ ಅವ್ರು ಹೇಳಿದಾಗ ಕೂಡ ಅದೇ ರೀತಿ ತಗೋಬೇಕಲ್ವಾ. ಒಟ್ಟಲ್ಲಿ ಕೆಲವೊಂದು ಸಮಯ ಸಂದರ್ಭ ಅಂತ ಬಂದಾಗ ಇಲ್ಲಿ ರಕ್ಷಿತ್ ಅವರು ಸ್ವಲ್ಪ ಪೇಷನ್ಸ್ನ ಕಳ್ಕೊತಾರೆ ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಗ್ತಿತ್ತು. ಕೊನೆಯದಾಗಿ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಿಮ್ಗೆ ಏನು ಅನಿಸ್ತು? ಈಗ ಫೈನಲಿಸ್ಟ್ ಆಗಿ ಮೊದಲನೇ ಫೈನಲಿಸ್ಟ್ ಆಗಿ ಇಲ್ಲಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಈ ವಾರದ ಉತ್ತಮ ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಸಿಕ್ತು, ಕಳಪೆ ಬಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಸಿಕ್ತು. ಅತಿ ಹೆಚ್ಚಾಗಿ ಈ ಸೀಸನ್ ಯಾರಪ್ಪ ಕಳಪೆ ಹೋಗಿರೋದು ಅಂತಂದ್ರೆ ಧ್ರುವಂತ್ ಅವರೇ ಅತಿ ಹೆಚ್ಚಾಗಿ ಕಳಪೆಗೆ ಇಲ್ಲಿ ಹೋಗಿರೋದು. ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗಬೇಕು, ಮತ್ತು ಇಲ್ಲಿ ನಾಳೆ ಎಲಿಮಿನೇಷನ್ ಇದೆ, ಯಾರು ಎಲಿಮಿನೇಟ್ ಆಗಬೇಕು, ನಿಮ್ಮ ಒಂದು ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.